ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಈ ವರ್ಷದ ಏಪ್ರಿಲ್ 22ನೇ ತಾರೀಕಿಗೆ ಉಗ್ರರ ದಾಳಿಯಾಗಿತ್ತು. ಈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಸ್ಪೆಷಲ್ ಕೋರ್ಟ್ಗೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಏಪ್ರಿಲ್ 22ನೇ ತಾರೀಕಿಗೆ ಪಹಲ್ಗಾಮ್ನಲ್ಲಿ ಇದ್ದಂತಹ ನಾಗರಿಕರ ಮೇಲೆ ಏಕಾಏಕಿಯಾಗಿ ದಾಳಿಯಾಗಿತ್ತು. ಪ್ರವಾಸಿಗರು ಸೇರಿದಂತೆ ಸ್ಥಳೀಯರು ಈ ಘಟನೆಯಲ್ಲಿ ಮೃತಪಟ್ಟಿದ್ದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 1597 ಪುಟಗಳ ರಿಪೋರ್ಟನ್ನು NIA ತಂಡ ಇದೀಗ ಸಲ್ಲಿಸಿರುವಂಥದ್ದು. ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾ ಹಾಗೂ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆಗಳ ಹೆಸರು ಉಲ್ಲೇಖ ಆಗಿದೆ. ಈ ಘಟನೆ ಆದ ನಂತರ ಕೇಂದ್ರ ಸರ್ಕಾರ ಇದನ್ನು NIA ತನಿಖೆಗೆ ವಹಿಸಿತ್ತು. NIA ತನಿಖೆಯನ್ನು ಮಾಡ್ತಾ ಇತ್ತು. ಕೆಲ ಸ್ಥಳೀಯರ ಕೈವಾಡ ಈ ಪ್ರಕರಣದಲ್ಲಿದೆ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗಿತ್ತು. 25 ಜನರು ಘಟನೆಯಲ್ಲಿ ಮೃತಪಟ್ಟಿದ್ದರು. ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಜಮ್ಮು ಸ್ಪೆಷಲ್ ಕೋರ್ಟ್ಗೆ. 8 ತಿಂಗಳ ಸುದೀರ್ಘ ತನಿಖೆ ಆಗಿದೆ. ಪಾಕಿಸ್ತಾನ ಮೂಲದ ಭಯೋತ್ಪಾದನೆ ಸಂಘಟನೆಗಳ ಕೈವಾಡ ಈ ಕೃತ್ಯದಲ್ಲಿ ಇದೆ ಎನ್ನುವಂತಹ ಮಾಹಿತಿಗಳು ಬಂದಿತ್ತು. ಕರ್ನಾಟಕದ ಶಿವಮೊಗ್ಗ ಮೂಲದವರು ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿದ್ದರು. ಇದನ್ನು NIA ತನಿಖೆ ಮಾಡಿ ಇದೀಗ 7 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಲಷ್ಕರ್ ಎ ತೈಬಾ ಮತ್ತು ದಿ ರೆಸಿಸ್ಟೆನ್ಸ್ ಫ್ರಂಟ್ ಭಯೋತ್ಪಾದಕ ಸಂಘಟನೆಗಳ ಹೆಸರು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ 1597 ಪುಟಗಳ ಚಾರ್ಜ್ ಶೀಟನ್ನು ಇದೀಗ ಜಮ್ಮು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಇದರಲ್ಲಿ ಪಾಕಿಸ್ತಾನದ ಪಿತೂರಿ ಇದೆ, ಆರೋಪಿಗಳ ಪಾತ್ರಗಳು, ಪ್ರಕರಣದಲ್ಲಿ ಪೋಷಕ ಪುರಾವೆಗಳನ್ನು ವಿವರಣೆ ಮಾಡಲಾಗಿದೆ. ನಿಷೇಧಿತ LET TRF ಕಾನೂನುಬದ್ಧ ಘಟಕವಾಗಿ ಪಹಲ್ಗಾಮ್ ದಾಳಿಯನ್ನು ಯೋಜನೆ ಮಾಡಿದ್ದಾರೆ, ಸುಗಮಗೊಳಿಸಿದ್ದಾರೆ ಮತ್ತು ಕಾರ್ಯಗತಗೊಳಿಸುವಲ್ಲೂ ಕೂಡ ಅವರ ಪಾತ್ರ ಏನೇನಿತ್ತು ಅನ್ನೋದರ ಬಗ್ಗೆ ಇದರಲ್ಲಿ ಸುವಿವರವಾಗಿ ವಿವರಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತರಾಮಯ್ಯ, ಏಪ್ರಿಲ್ 22ನೇ ತಾರೀಕಿಗೆ ಒಂದು ನರಮೇಧ ನಡೆದಿತ್ತು ಪಹಲ್ಗಾಮ್ನಲ್ಲಿ. ಇದೀಗ NIA ತಂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಏನೆಲ್ಲ ಇದೆ ಅದರಲ್ಲಿ? ಪ್ರವೀಣ್, ಏನಂದ್ರೆ ಏಪ್ರಿಲ್ 22ರಂದು ಏನು ಒಬ್ಬ ಪಾಕಿಸ್ತಾನಿ ಸಿವಿಲಿಯನ್ ಸೇರಿದಂಗೆ 25 ಜನ ಏನು ಟೂರಿಸ್ಟ್ ಅಂದ್ರೆ ಟೋಟಲ್ 26 ಜನರ ಮೇಲೆ ಏನು ಪಾಕಿಸ್ತಾನದಲ್ಲಿ ಏನು ಈ ಒಂದು ಟೆರರಿಸ್ಟ್ಗಳು ಅಂದ್ರೆ TRF ಮತ್ತೆ LET ಲಷ್ಕರ್ ಎ ತೈಬಾ ಸಂಘಟನೆಯ ಟೆರರಿಸ್ಟ್ಗಳು ಒಂದು ಅಟ್ಟಹಾಸವನ್ನ ಮೆರೆದಿದ್ರು. ಅದಾದ 8 ತಿಂಗಳ ಬಳಿಕ ಏನು ತನಿಖೆಯನ್ನು ನಡೆಸಿದಂತಹ NIA ನಿನ್ನೆ ಅಂದ್ರೆ ಸೋಮವಾರ ಜಮ್ಮು ಕೋರ್ಟ್ ನಲ್ಲಿ ಏನು ಚಾರ್ಜ್ ಶೀಟ್ ಅನ್ನ 1500 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ಏನು 8 ಜನ ಪ್ರಮುಖ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಅಂದ್ರೆ ಪಾಕಿಸ್ತಾನದ LET ಮತ್ತು TRF ಸಂಘಟನೆಯ ಮುಖ್ಯಸ್ಥರು ಸೇರಿದಂಗೆ 8 ಜನರನ್ನು ಆರೋಪಿಗಳನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿ. ಇದರಲ್ಲಿ ಈಗಾಗಲೇ ಏನು 3 ಏನು ಜುಲೈ 2025ರಲ್ಲಿ ಏನ್ ನಡೆದಂತಹ ಒಂದು ಆಪರೇಷನ್ ಮಹದೇವ ಕಾರ್ಯಾಚರಣೆಯಲ್ಲಿ ಆಲ್ರೆಡಿ ಏನು 3 ಜನ ಏನು ಸೈಫುಲ್ಲಾ ಆಗಿರ್ಬೋದು ಮೈನ್ ಈ ಟೆರರ್ ಅಕ್ಯೂಸ್ ಆಗಿರುವಂತದ್ದ 3 ಜನರನ್ನು ಕೂಡ ಆಪರೇಷನ್ ಮಹದೇವ ಕಾರ್ಯಾಚರಣೆಯಲ್ಲಿ ಮೃತರಾಗಿದ್ದಾರೆ. ಉಳಿದಂತ ಏನು ಪ್ರಮುಖ ಇದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನದ ಕೈವಾಡ ಇರುವಂತದ್ದು ಘಟನೆಯಿಂದ ಸಾಬೀತಾಗಿದೆ. ಅದರ ಜೊತೆಗೆ ಏನು NIA ತನಿಖೆನಲ್ಲಿ 2 ಆಂಡ್ರಾಯ್ಡ್ ಫೋನ್ಗಳು ಕೂಡ ಸಿಕ್ಕಿದ್ದು. ಇದರಲ್ಲಿ ಪಾಕಿಸ್ತಾನದಿಂದ ಆಪರೇಟ್ ಆಗಿರುವಂತಹ ಮಾಹಿತಿ NIAಗೆ ಲಭ್ಯವಾಗಿದ್ದು ಆ ಒಂದು ಎಲ್ಲ ಅಂದ್ರೆ ಏನು ತನಿಖೆಯಲ್ಲಿ ಕೈಗೊಂಡಂತಹ ಎಲ್ಲ ಒಂದು ಸಾಕ್ಷ್ಯಾಧಾರಗಳನ್ನ ಸಲ್ಲಿಕೆ ಮಾಡಿ NIA ಈಗಾಗಲೇ ಏನು ಜಮ್ಮು ಸ್ಪೆಷಲ್ NIA ಇನ್ವೆಸ್ಟಿಗೇಷನ್ ಕೋರ್ಟ್ ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಪ್ರವೀಣ್. ಓಕೆ ಅನಂತರಾಮಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.